ಬ್ರೇಕ್ ನಂತರ ಕರ್ನಾಟಕ 28 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಒಂದು ಕ್ಷೇತ್ರ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ, ಉಳಿದ ಕ್ಷೇತ್ರಗಳನ್ನು ನಾಳೆ ತೆಗೆದುಕೊಳ್ತೀವಿ. ಬಳ್ಳಾರಿ ಈ ತುಕಾರಾಂ ವಿರುದ್ಧ ಶ್ರೀರಾಮುಲು 98,992 ಮತಗಳ ಅಂತರದಲ್ಲಿ ಸೋತಿದ್ದಾರೆ. 98,992 ಮತಗಳು. ಹೂವಿನಡಗಲಿ, ಹಗರಿಬೊಮ್ಮನಹಳ್ಳಿ, ವಿಜಯನಗರ, ಕಂಪ್ಲಿ, ಬಳ್ಳಾರಿ ಗ್ರಾಮೀಣ, ಬಳ್ಳಾರಿ ನಗರ, ಸಂಡೂರು, ಕೂಡ್ಲಿ ಇಷ್ಟು ಕ್ಷೇತ್ರಗಳು ಬರ್ತವೆ. 8 ಪೈಕಿ 4 ST ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿಗಳಿಲ್ಲಿ, 2 SC ರಿಸರ್ವ್ಡ್, ಹೂವಿನಡಗಲಿ ಮತ್ತು ಹಗರಿಬೊಮ್ಮನಹಳ್ಳಿ. ಹೂವಿನಡಗಲಿ ಕೃಷ್ಣನಾಯಕ್ ಬಿಜೆಪಿ ಶಾಸಕರು ಕಾಂಗ್ರೆಸ್ಸಿಗೆ ಲೀಡು 8,257. ಹಗರಿಬೊಮ್ಮನಹಳ್ಳಿ ಹೇಮರಾಜ್ ನಾಯಕ್ JDS ಶಾಸಕರು ಕಾಂಗ್ರೆಸ್ಸಿಗೆ ಇಲ್ಲಿ ಲೀಡು 12,200. ವಿಜಯನಗರ ಗವಿಯಪ್ಪ ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಲೀಡು 165. ಕಂಪ್ಲಿ ಗಣೇಶ್ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ಸಿಗೆ ಲೀಡು 9,579. ಇನ್ನುಳಿದ 4 ಕ್ಷೇತ್ರಗಳ ಕಾಂಗ್ರೆಸ್ಸಿಗೆ ಲೀಡ್ ಕೊಟ್ಟಿದ್ದಾವೆ. ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮೀಣದಿಂದ 25,878 ಲೀಡ್ ಕೊಡಿಸಿದ್ದಾರೆ. ಬಳ್ಳಾರಿ ನಗರ ನಾರಾ ಭರತ್ ರೆಡ್ಡಿ 14,381 ಲೀಡ್ ಕೊಡಿಸಿದ್ದಾರೆ ಕಾಂಗ್ರೆಸ್ಸಿಗೆ. ಸಂಡೂರು ತುಕಾರಾಂ ಅವರದ್ದೇ ಕ್ಷೇತ್ರ, ಶಾಸಕರೇ ಸಂಸದ ಚುನಾವಣೆಗೆ ನಿಂತ್ಕೊಂಡಿದ್ರು. 21,093 ಲೀಡ್ ಬಂದಿದೆ. 21,093. 8 ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಲೀಡ್ ಬಂದಿರೋದು ಅಲ್ಲೇ. ಕೂಡ್ಲಿಗಿ NT ಶ್ರೀನಿವಾಸ್ 8,545 ಲೀಡ್ ತಗೊಂಡಿದ್ದಾರೆ. ಅದೇ ಬಳ್ಳಾರಿಯಲ್ಲಿ ರಾಮುಲು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಇವೆಲ್ಲವೂ ಒಟ್ಟುಗೂಡಿದಾಗಲ ಒಂದು ಅದನ್ನು ಆಮೇಲೆ ಸಾಮ್ರಾಜ್ಯ, ರಿಪಬ್ಲಿಕ್ ಆಫ್ ಬಳ್ಳಾರಿ ಆಯಿತು ಬಿಡಿ. ಬಟ್ ಪೊಲಿಟಿಕಲಿ ಸೀಟ್ಗಳು ಬರ್ತಾಯಿದ್ವು. ಆದರೆ ಏಕಾಏಕಿ ಶ್ರೀರಾಮುಲು ತಮ್ಮ ಬಲವನ್ನು ಕಳೆದುಕೊಂಡಿದ್ದಾರೆ. ನನಗನ್ಸುತ್ತೆ ಶ್ರೀರಾಮುಲು ಈ ಪೊಲಿಟಿಕಲ್ ಅಲೆಮಾರಿ ಆಗದೆ ಒಂದು ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಂತು 5 ವರ್ಷ ಕೆಲಸ ಮಾಡಿದರೆ ಮಾತ್ರ ಅವ್ರು ರಿವೈವ್ ಆಗಲಿಕ್ಕೆ ಸಾಧ್ಯ ಇದೆ. ಬರೀ ಚುನಾವಣೆಯಿಂದ ಚುನಾವಣೆಗೆ ಹೋಗಿ ನಿಲ್ಲೋದು. ಆಮೇಲೆ ಜನಾರ್ದನ್ ರೆಡ್ಡಿ ಸಹಾಯ ಅವ್ರಿಗೆ ಆದಂತಿಲ್ಲ, ಅಥವಾ ಜನಾರ್ದನ್ ರೆಡ್ಡಿ ಬಂದಾಗಲೇ ರಾಮುಲು ಆಪ್ತರು ಹೇಳ್ತಾ ಇದ್ರು ಇಬ್ಬರ ನಡುವೆ ಸಂಬಂಧಗಳು ಹಳಸೋಗಿವೆ. ಅವರು ಸಮಥಿಂಗ್ ಗಾನ್ ರಾಂಗ್ ಆ್ಯಂಡ್ ಇಟ್ ಈಸ್ ವೆರಿ ಪರ್ಸ್ನಲ್ ಇನ್ ನೇಚರ್, ನಾಟ್ ಪೊಲಿಟಿಕಲ್ ಇನ್ ನೇಚರ್. ಸೊ ವಿ ಆರ್ ನಾಟ್ ಗೋಯಿಂಗ್ ಟು ಡೈವ್ ಇನ್ ಇಟ್. ಆದರೆ ಅವರಿಬ್ಬರು ಒಟ್ಟಾಗಿ ಬಂದರೆ ಮಾತ್ರ ಬಳ್ಳಾರಿಯಲ್ಲಿ ರಿವೈವ್ ಆಗಲಿಕ್ಕೆ ಸಾಧ್ಯ ಇದೆ. ಲಿಂಗಾಯತ್ ಮತಗಳು ಕನ್ಸಾಲಿಡೇಟ್ ಆಗಿವೆ, ಬಟ್ ಬೇರೆ ಮತಗಳು ಕಾಂಗ್ರೆಸ್ನತ್ತ ಜಾಸ್ತಿ ವಾಲಿವೆ. ಅದಕ್ಕೆ ಈ ತುಕಾರಾಂ ಅವರ ಒಂದು ಸಾಫ್ಟ್ ನೇಚರ್ ಕೂಡ ಕಾರಣ ಅಂತ ಅನ್ಲಾಗ್ತಾ ಇದೆ. ಮತ್ತು ನಾಗೇಂದ್ರ ಕೂಡ ತುಕಾರಾಂ ದಿಲ್ಲಿಗೆ ಹೋಗಲಿ ಮಂತ್ರಿ ನಾನೇ, ಆದರೆ ನೋಡಿ ಕೊನೆಗೆ ಅದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇವತ್ತು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ. ಆಮೇಲೆ ನನಗನ್ಸುತ್ತೆ ನೋಡಿ ಬಳ್ಳಾರಿ ನಗರ ನೀವು ಅರುಣಾರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ ಮತ ಸೇರಿಸಿದ್ರೆ BJPಗೆ ಲೀಡ್ ಬರಬೇಕಿತ್ತು, ಲೀಡ್ ಬರಲಿಲ್ಲ. ಎಕ್ಸೆಪ್ಟ್ ಆನಂದ್ ಸಿಂಗ್ ಈ ವಿಜಯನಗರದಲ್ಲಿ ಅದು 195 ಮತಗಳ 65 ಮತಗಳ ಒಂದು ಲೀಡ್ ಬಂದಿದೆ ಅಷ್ಟೇ. ಅದು ಬಿಟ್ಟರೆ ರಾಮುಲು ಅವರಿಗೆ ಯಾವುದೂ ಸಮಾಧಾನಕರವಾಗಿ ಈ ಚುನಾವಣೆಯಲ್ಲಿ ನಡೆದಿಲ್ಲ. ಒಬ್ಬ ಭಾಳ ಜನಪ್ರಿಯ ನಾಯಕ, ST ಸಮುದಾಯದಲ್ಲಿ ಅವ್ರಿಗೊಂದು ರೀತಿಯ ಸಿಂಪತಿ ಇತ್ತು, ಎಲ್ಲವೂ ಸರಿ. ಆದರೆ ಬ್ಯಾಕ್ ಟು ಬ್ಯಾಕ್ 2 ಚುನಾವಣೆಗಳನ್ನು ಸೋತಿದ್ದರಿಂದ ಒಂದು ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್ ರಾಮುಲು ಬಂದಿದೆ, ಡೆಫಿನೆಟ್ಲಿ ಬಂದಿದೆ. ರೀಪೊಲಿಟಿಕಲ್ ಎನರ್ಜೈಸ್ ಆ್ಯಂಡ್ ಸ್ಟ್ರಾಟಜೈಸ್ ಮಾಡಬೇಕಾಗಿದೆ. 28 ಕ್ಷೇತ್ರಗಳ ಪೈಕಿ 13 ಕ್ಷೇತ್ರಗಳನ್ನು ನಿಮಗೆ ತೋರಿಸಿದ್ದೀವಿ. ನಾಳೆ ಬೇರೆ ಏನೂ ಡೆವಲಪ್ಮೆಂಟ್ ಇಲ್ಲ ಅಂದರೆ ಇನ್ನು 15 ಕ್ಷೇತ್ರಗಳನ್ನು ಮಾಡೋಣ. ಇನ್ನು 15 ಕ್ಷೇತ್ರಗಳು ಉಳ್ಕೊಂಡಿದ್ದಾವೆ. ಅದರಲ್ಲೂ ಹಳೆ ಮೈಸೂರಿನ ಕ್ಷೇತ್ರಗಳು ಭಾಳ ಇಂಪಾರ್ಟೆಂಟ್ ಇದೆ. ಮೈಸೂರು, ಹಾಸನ, ಚಾಮರಾಜನಗರ, ಮಂಡ್ಯ, ಮಂಡ್ಯ, ಬೆಂಗಳೂರು ನಗರದ ಕ್ಷೇತ್ರಗಳು ನಾಳೆ ನೋಡೋಣ. ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.